ಬಿಡ್ತೀವಿ ಅನ್ನೋಂಥ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಇದನ್ನ ಒಂದು ಸದುಪಯೋಗ ಮಾಡ್ಕೊಂಡಂಥ ನಮ್ಮ ಹೆಗ್ಗಡೆಯವರು ಇಲ್ಲ ನಮ್ಮ ಇವರು ಏನಪ್ಪ ನಾವೇನು ನಮ್ಮೆಲ್ಲ ವಿಷಾಕಾರು ಕಾರು ಅಂತವ್ರಿಗೆ ನಾವೇನು ಮಾಡಿದ್ವಿ ಗೊತ್ತಿಲ್ಲ, ಯಾರಿಗೆ ನಾವು ಅನ್ಯಾಯ ಮಾಡಿಲ್ಲ ಅಂತ ಒಂದೇನೋ ಬಿಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಈ ಮಾತುಗಳಿಂದ ಸಮಸ್ಯೆ ಸಾಲ್ವ್ ಆಗ್ತದನ? ಹೌದು ಅಂದೇರಪ್ಪ ಅಲ್ಲಿ ಏನು ನಡೆದಿಲ್ಲ ಧರ್ಮಸ್ಥಳದೊಳಗೆ ಇವರೇ ಎಲ್ಲರೂ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ ಸಾಕ್ಷಿಗಳಿದ್ದಾವಲ್ರಿ, ಮೂಳುಗಳು ಸಿಗ್ತಾ ಇದ್ದಾವ, ಬುರುಡುಗಳು ಸಿಗ್ತಾ ಇದ್ದಾವ, ಸತ್ತವ್ರ ಹೆಣಗಳು ಸಿಗ್ತಾ ಇದ್ದಾವ, ಮತ್ತೇನು ಬೇಕು ರೀ? ಅದ್ರ ಜೊತೆ ಎಲ್ಲೆಲ್ಲ ಆಧಾರಗಳಿದ್ದಾವೆ ಸಾಕಷ್ಟು. ಇಲ್ಲಿ ಬಂದಂಥ ಅಪರಿಚಿತರವರು ಸರಿಯಾದ ಮಾಹಿತಿ ಇಟ್ಟಿಲ್ಲಲ್ಲ, ಅವನ್ನ ಎಷ್ಟೋ ಜನ ಹಾಗೆ ಹುಗಿದು ಬಿಟ್ಬಿಟ್ಟಿದ್ದಾರೆ, ಸುಟ್ಟು ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಗಮನಿಸಿದಾಗ ಅಲ್ಲಿ ನಡೆದಿಲ್ಲೇನು ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡುವಂಥದ್ದು ಸಣ್ಣ ಹುಡುಗನ ಸಹಿತ ಗೊತ್ತಾಗ್ತದೆ, ಸ್ವಲ್ಪ ಇಲ್ಲೆಲ್ಲ ಅಪರಾಧಗಳು ಆಗಿದ್ದಾವು ಅಂತೇಳಿ. ಇಂತಹ ಪ್ರಸಂಗದಲ್ಲಿ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಮುತುವರ್ಜಿ ವಹಿಸಿ ಈ ಕೇಸಿನ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಹೊರತರಬೇಕಾಗಿದೆ. ಯಾಕಂದ್ರೆ ಅದನ್ನು ಎಷ್ಟು ನೀವು ದೂರನ್ನು ಮುಚ್ಚಲಿಕ್ಕೆ ನೋಡ್ತೀರಿ, ಮತ್ತೆ ಮಾಡಿ ನೋಡ್ತೀರಿ, ಅದನ್ನು ಇನ್ನಷ್ಟು ಅಸತ್ಯ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಅನ್ಯಾಯ